ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಜಮೀನು ವಿವಾದಕ್ಕೆ ಕಿರುಕುಳ. ಕುರುಬರಳ್ಳಿಯಲ್ಲಿ ಗುಂಪುಗಳ ಮಧ್ಯೆ ಹೊಡೆದಾಟ, 10ಕ್ಕೂ ಹೆಚ್ಚು ಮಂದಿಗೆ ಗಾಯ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಕುರುಬರಳ್ಳಿ ಗ್ರಾಮದಲ್ಲಿ ಜಮೀನು ವಿವಾದ ಕಾರಣದಿಂದ 2 ಗುಂಪುಗಳ ನಡುವೆ ಉಗ್ರ ಘರ್ಷಣೆ ಸಂಭವಿಸಿ 10ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ತಕ್ಷಣವೇ ಶಿಡ್ಲಘಟ್ಟ ಹಾಗೂ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ವಿವಾದಿತ ಭೂಮಿ ಸರ್ವೆ ನಂಬರ್ 74/1ರಲ್ಲಿ 1 ಎಕರೆ 3 ಗುಂಟೆ ವ್ಯಾಪ್ತಿಯಲ್ಲಿದ್ದು, ಒಂದು ಕುಟುಂಬ ಈ ಜಮೀನನ್ನು ಪಿತ್ರಾರ್ಜಿತವೆಂದು ದಾಖಲೆ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕುಟುಂಬದವರು ದಾಖಲೆಗಳ ಆಧಾರದ ಮೇಲೆ ಜಮೀನಿನಲ್ಲಿ ಹಕ್ಕು ಹೊಣೆ ಹೊತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಕ್ಸಮರ ತಾರಕಕ್ಕೇರಿ ಕೈಕಾಲು, ತಲೆ, ಬುರುಡೆ ಗಾಯವಾಗುವಂತೆ ಗಲಾಟೆ ಮಾಡಿಕೊಂಡಿದ್ದಾರೆ. ಘಟನೆಯಲ್ಲಿ ಮಹಿಳೆಯೊಬ್ಬರು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ವೆಂಕಟಸ್ವಾಮಿ ಎಂಬುವರ ಕುಟುಂಬ ಪೂರ್ವ ನಿಯೋಜಿತವಾಗಿ ಹೊರಗಿನ ಬೈಪನಹಳ್ಳಿ ಗ್ರಾಮದ ಕೆಲವರನ್ನು ಕರೆಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಹಲ್ಲೆಗೆ ತುತ್ತಾದವರು ಮುನಿರಾಮಣ್ಣ, ವೆಂಕಟರಮಣ ತಮ್ಮ ಜೀವ ಉಳಿಸಲು ನಿಟ್ಟುಸಿರು ಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತೆಂದು ದೂರಿನಲ್ಲಿ ವಿವರಿಸಿದ್ದಾರೆ. ಜಮೀನಿಗೆ ಸಂಬಂಧಿಸಿದಂತೆ ಮಣಿ ಎಂಬುವರು ಸಹ ಈ ಜಾಗದಲ್ಲಿ ನಮಗೆ ಕಂದಾಯ ದಾಖಲೆಗಳು ಹಾಗೂ ಕೋರ್ಟ್ ಆದೇಶ ಇರುವುದರಿಂದ ನಮ್ಮ ಜಮೀನಿನಲ್ಲಿ ಉಳುಮೆ ಮಾಡಲು ಹೋದಾಗ ದೌರ್ಜನ್ಯ ಎಸಗಿದ್ದಾರೆ ಎಂದು ಹೇಳಿಕೆ ನೀಡಿದರು. ಇನ್ನು ಈ ಗಲಾಟೆಯಲ್ಲಿ ದಿಬ್ಬೂರಹಳ್ಳಿ ಗ್ರಂಥಾಲಯ ಪಾಲಕ ಶಿವಣ್ಣ ಎಂಬುವರು ಪ್ರಮುಖವಾಗಿ ಭಾಗವಹಿಸಿದ್ದಾರೆ ಎಂದು ಆರೋಪ ಕೇಳಿಬಂದಿದ್ದು, ಗ್ರಾಮಸ್ಥರು ಕೂಡ ಈ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಉದ್ಯೋಗದಲ್ಲಿರುವ ವ್ಯಕ್ತಿ ಇಂತಹ ಗಲಾಟೆಯಲ್ಲಿ ಭಾಗವಹಿಸುತ್ತಿರುವುದು ಖಂಡನೀಯ ಎಂಬುದು ಗ್ರಾಮದ ಜನರ ಅಭಿಪ್ರಾಯ. ಈ ಮಧ್ಯೆ ಗಲಾಟೆ ದಿನ ಸ್ಥಳಕ್ಕೆ ತಕ್ಷಣವೇ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ PSI ಶ್ಯಾಮಲಾ ಅವರು ಸಿಬ್ಬಂದಿಯೊಂದಿಗೆ ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಆಂಬ್ಯುಲೆನ್ಸ್ ವಿಳಂಬವಾದ ಕಾರಣ ಅವರು ತಮ್ಮ ಪೊಲೀಸ್ ಜೀಪ್ನಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು, ಈ ಪ್ರಕರಣಕ್ಕೆ ತನಿಖೆ ಆರಂಭವಾಗಿದ್ದು, ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು, ಗ್ರಾಮಸ್ಥರು ಶಾಂತಿ ಹಾಗೂ ನ್ಯಾಯ ಬೇಡಿಕೆ ಇಟ್ಟಿದ್ದಾರೆ. ವರದಿ ಗುರಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಮಿಸ್ ಆಯ್ತಲ್ಲಪ್ಪ. ನನ್ನ ಹೆಸರು ಇಂದು ಅಂತ ಕುರುಬರಳ್ಳಿ. ನಮ್ದು ಇವತ್ತು ಬೆಳಿಗ್ಗೆ
ಇದು ನಮ್ಮ ಜಮೀನಲ್ಲಿ ಜಗಳ ಆಯಿತು. ಸರ್ವೆ ನಂಬರ್ ಬಂದು 74 ಸಬ್ 1 ಅದು 3-4 ಸರಿ ಈ ಥರನೇ ಜಗಳ ಆಗಿ ಮೊನ್ನೆ ಒಂದು 15 ದಿವಸದಲ್ಲಿ ಇದಾಗಿ ಇದ್ರಾಗ ಹೋಗಿದ್ವಿ, ಜೈಲು ಸ್ಟೇಷನ್ ಹತ್ರ ಹೋಗಿದ್ವಿ. ಸ್ಟೇಷನ್ ಹತ್ರ ಹೋಗಿದ್ರೆ ಅಲ್ಲಿ ಮೇಡಮ್ ಕ್ಲಿಯರ್ ಮಾಡಿದ್ರು, ಇನ್ಯಾರು ಅಲ್ಲಿ ಕೋರ್ಟ್ಗೆ ಹಾಕ್ಕೊಳ್ರಿ, ಇಬ್ಬರಲ್ಲಿ ಯಾರಿಗೆ ಬಂದರೆ ಅವ್ರಿಗೆ ತಗೊಳ್ರಿ ಅಂತ ಹೇಳಿ ನಾವು ಅವತ್ತಿಂದ ಸುಮ್ಮನೆ ಇದ್ವಿ. ಅವರು ಇವತ್ತು ನಮ್ಮ ಮನೇಲಿ ಯಾರು ಎಣ್ಸಿಲ್ಲಿದ್ದ ಕಾರಣದಿಂದ ಅವರೆಲ್ಲ ಕುರಿಗಳು ಬಿಟ್ಕೊಂಡು ಹೋಗಿದ್ರು, ಒಬ್ಬರು ಮೇಕೆ ಬಿಟ್ಕೊಂಡು ಹೋಗಿದ್ರು, ಒಂದಿಬ್ಬರು ಇದ್ರು. ನಾವು ನಮ್ಮ ಕೆಲಸಗಳೇನೋ ನಾವು ಮಾಡ್ಕೊಂಡು ನಾವು ಇದ್ರಿಗೆ ಹೋಗ್ಬೇಕಂತ ಇದ್ವಿ. ಅವ್ರು ಅಷ್ಟೊತ್ತಿಗೆ ಉಳುಮೆ ಮಾಡಕ್ಕೆ ಹೋಗಿದ್ದಾರೆ, ಒಬ್ಬೊಬ್ಬರೇ ಹೋಗಿದ್ದಾರೆ. ಫಸ್ಟ್ ನನ್ನ ಮೈದ ಹೋಗವ್ನೆ, ಅವನಿಗೂ ಎಲ್ಲ ಟೊಮೊಟೊ ಕೋಲಲ್ಲಿ ಎಲ್ಲ ಲೊಕೆಗಳು ಗುದ್ದು ಹೊಡೆದವ್ರೆ. ಮತ್ತೆ ಅವರು ಹಚ್ತಾ ಇದ್ದಿದ್ದು ನೋಡಿ ನನ್ನ ಗಂಡ ಹೋಗವ್ರೆ, ಅವನಿಗೂ ತಲೆಗೆ ಹಾಕವ್ರೆ, ಜಾಸ್ತಿ ಗಾಯ ಆಗೈತೆ. ಮತ್ತೆ ನನ್ನ ಮೈದ್ನು ಮತ್ತೆ ನಾವು ಎಲ್ಲ ಹೋದ್ವಿ. ನನ್ನ ತಂಗಿನೂ ಅಷ್ಟೇ ಅಲ್ಲಿ ಟೊಮೊಟೊ ಕೋಲುಗಳೆಲ್ಲ ಇದು ಮಾಡಿ ಹೊಡೆದು ಅವಳನ್ನ ಎಲ್ಲ ಇದು ಮಾಡಿ ಎಳೆದ್ಲಾಡಿ. ಮತ್ತೆ ನನಗೂ ಅಷ್ಟೇ ಅವ್ರ ಹೆಂಗಸ್ವಾಮಿ ಅನ್ನೋರು ಬಳೆಗಳಿಗೆಲ್ಲ ಹೊಡೆದು ಎದೆಗೆ ಗುದ್ದಿದ್ರು. ಮತ್ತೆ ಅವ್ರ ಹೆಂಗಸರು ಅಷ್ಟೇ ಯಾರು ಬಂದಿರ್ಲಿಲ್ಲ, ಅವರೆಲ್ಲ ಜೆಂಟ್ಸೇ ಬಂದಿದ್ರು. ಅವ್ರು ಯಾರೋ ಬೇರೆ ಊರ್ನವರು, ಯಾರೋ ಬೈಪ್ನಳ್ಳಿ ಅಂತ, ಅವ್ರ ಹೆಸರು ನಮಗೆ ಗೊತ್ತಿಲ್ಲ, ಶಿವಣ್ಣ ಏನೋ. ಅವರು ಜಾಸ್ತಿ ಎಲ್ಲ ಇದು ಬಿಚ್ಕೊಂಡು ಬುಕ್ಸ್ ಎಲ್ಲ ಬಿಚ್ಕೊಂಡು ಎಲ್ಲ ಬಂದು ಎಲ್ಲಾರ್ಗು ಟೊಮೊಟೊ ಕೋಲು ತಗೊಂಡು ಹೊಡೆದ್ರು. ಅವ್ನು ಮುನ್ಕೃಷ್ಣ ಅಂತ ಅವನಾದ್ರೆ ನಿಕ್ಕಾರ್ ತೆಗೆದ್ಬಿಟ್ಟು ನೋಡಿ ನಾನು ಕಿತ್ಕೊಳ್ಳಿ ಅಂತ ಎಲ್ಲ ನಾವೆಲ್ಲ ಲೇಡೀಸ್ ಇದ್ರೆ ಎಲ್ಲಾರ್ಗು ತೋರಿಸ್ತಾನೆ. ಮತ್ತೆ ಅದೇ ರೀತಿಯಾಗಿ ಇವನು ಹೆಂಗಸ್ವಾಮಿ ಮತ್ತೆ ಅವರು ಮುನ್ಕೃಷ್ಣ ಅವರೆಲ್ಲ ಇದು ಮಾಡ್ಕೊಂಡು ಹೊಡೆದು. ಮತ್ತೆ ನನ್ನ ಮೈದ್ನೆಲ್ಲ ನಿಮ್ಮನ್ನ ಮಾತು ಬಂದ್ರೆ ಸಾಕು, ನಿಮ್ಮನ್ನ ಮುಗಿಸ್ಬಿಡ್ತೀರಿ ಎಲ್ಲಂದ್ರೆ ಅಲ್ಲಿ ಓಡಾಡ್ತಾ ಇರ್ತೀಯ, ನಿನ್ನ ಮುಗಿಸ್ಬಿಡ್ತೀರಿ ಅಂತಾನೆ ಇದು ಮಾಡ್ಕೊಂಡು ಇದು ಬರ್ತಾರೆ. ನಮ್ಗೆ ಯಾರು ಇಲ್ಲ ನೋಡು, ನಮ್ಗೆ ಯಾರಿಲ್ಲ, ನಾವು ಕೂಲಿ ಮಾಡ್ಕೊಂಡು ಒಂದು ಜೀವನ ಮಾಡೋರು. ನನ್ನ ಗಂಡನ್ಗೆ ಈ ತರ ಮಾಡವ್ರೆ. ನನ್ನ ಮೈದ್ನವ್ರನ್ನ ಅಷ್ಟೇ, ಎಲ್ಲೂ ಅಷ್ಟೇ, ಅವ್ರು ಯಾವಾಗಂದ್ರೆ ಅವಾಗ ಅವ್ರ ಹೊಟ್ಟೆ ಪಾಡ್ಗೆ ಹೋಗ್ತಾರೆ. ಅವ್ರಿಗೆ ನೋಡಿದ್ರೆ ಆ ಕೆಲಸ ಮಾಡವ್ರೆ, ಅವ್ನು ನೋಡಿದ್ರೆ ಏನೋ ಇದಿಲ್ದಿರ ಅವನವನೇ. ಅಲ್ಲಿ ನೋಡಿದ್ರೆ ಟೊಮಾಟೊ ಕೋಲುಗಳಲ್ಲೆಲ್ಲ ಹೊಡ್ಕೊಂಡು. ಮತ್ತೆ ವರ್ಷದಲ್ಲಿ ಹೀರೆಕಾಯಿ ಹಾಕಿದ್ವಿ, ಬೋರ್ ಹಾಕಿದ್ರು, ಹೀರೆಕಾಯಿ ಹಾಕಿದ್ರು, ಚೆನ್ನಾಗಾಯ್ತು ಬೆಳೆ. ಆ ಬೆಳೆಯಲ್ಲೂ ಅಷ್ಟೇ, ಬೆಳೆ ಕಿತ್ಕೋಬೇಡ್ರಿ, ನಾವ್ ಈ ತರ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಅವರು 50,000 ಇದು ಮಾಡ್ಕೊಂಡು ಬಡ್ಡಿಗೆ ತಂದು ಎಲ್ಲ ಇದು ಮಾಡಿ 50,000 ಕೋಲುಗಳು, ಒಂದು 50,000 ಕೋಲು ಮತ್ತೆ ಇದೆಲ್ಲ ಪೈಪ್ ಎಲ್ಲ ತಂದು ಒಂದು 1 ಲಕ್ಷ ಬಂಡವಾಳ ಹಾಕಿದ್ರು. ಆಯ್ತು, ನೀವು ಅದು ಕ್ಲಿಯರ್ ಆಗೋ ತನಕ ನೀವು ಹೋಗ್ಬೇಡ್ರಿ, ನಾವು ಹೋಗ್ಬೇಡ್ರಿ ಅಂತ ಹೇಳಿದ್ದಕ್ಕೆ ನಾವು ಆ ಪೈಪು ಮುಟ್ಟಿಲ್ಲ, ಕೋಲು ಮುಟ್ಟಿಲ್ಲ. ಇವಾಗ ಒಂದು ಕೋಲ್ ಇಲ್ದೆ ಮಾಡವ್ರೆ, ಒಂದು ಪೈಪ್ ಇಲ್ದೆ ಮಾಡವ್ರೆ, ಆಯ್ತಾ. ಅದೆಲ್ಲಾನು ನಮ್ಗೆ ಇದಷ್ಟೇ. ಅವರು ಇದು ಮಾಡ್ಕೊಂಡು ಬಡ್ಡಿಗೆ ಕಟ್ಕೊಂಡು ಅವ್ರ ಜೀವನ ಅವ್ರು ಮಾಡ್ತಾ ಇರೋದು. ಊರಲ್ಲಿ ಯಾರಾದ್ರೂ ಕೇಳ್ರಿ, ಒಂದು 10 ಜನ ಅವ್ರ ಪರವಾಗಿ ಮಾತಾಡಿದ್ರೆ ನೀವೇನ್ ಹೇಳ್ತೀರೋ ಅದು ಕೇಳ್ತೀವಿ. ಯಾರು ಹೇಳಲ್ಲ, ನಾವು ಒಬ್ಬರ ಮೇಲೆ ದೌರ್ಜನ್ಯಕ್ಕೆ ಹೋಗಲ್ಲ. ನಮ್ಮ ಮೇಲೆ ದೌರ್ಜನ್ಯಕ್ಕೆ ಬರ್ತಾರೆ ಯಾರೋ ಅವ್ರ ಸಂಘದವ್ರಂತೆ, ಕರ್ಸ್ಕೊಂಡ್ ಬಂದು ನಮ್ಗೆ ಯಾವಾಗ ಒಂಥರ ಹಿಂಸೆ ಕೊಡ್ತಾವ್ರೆ. ನಮ್ಗೆ ನಿತ್ಯ ಇಲ್ದಿರ ನನ್ನ ಗಂಡನ್ಗೆ ಬಿ ಪಿ ಲೋ ಬಿ ಪಿ ಐತೆ. ಅವ್ರು ಏನಾದ್ರು ಆದ್ರೆ ನಮ್ಮ ಮನೆಗಳಲ್ಲಿ ಯಾರಾದ್ರೂ ಎಲ್ಲ ನಮ್ಮ ಪೇಷಂಟ್ಗಳೇ ನಮ್ಮ ಮನೇಲಿರೋ. ನಮ್ಮ ಮಾವ ಹ್ಯಾಂಡಿಕ್ಯಾಪ್ಟು, ನಮ್ಗೆ ಇರೋದಕ್ಕೂ ಅಷ್ಟೇ ಸರಿಯಾಗಿ ಮನೆ ಇಲ್ಲ, ಇದಿಲ್ಲ, ಆಯ್ತಾ. ನಮ್ಗೆಲ್ಲ ಹೆಸರು ಮನಿಕುಮಾರ್ ಅಂತ. ನಂದು ಜುಗುರ್ಪುರಲ್ಲಿ ಇನ್ನೊಂದು ನಮ್ಮ ತಾತ ಕೊಂಡ್ಕೊಂಡಿರೋದು ಆಸ್ತಿಯಲ್ಲಿ 1 ಎಕರೆ 3 ಕುಂಟೆ ಜಮೀನು ನಾವು ನಮ್ಗೆ ಆಗಿದೆ, ಕೋರ್ಟಿಂದ ಆರ್ಡರ್ ಆಗಿದೆ. ಅದನ್ನ ನಾವು ಉಳ್ಳು ಮಾಡಕ್ಕೆ ಹೋದ್ರೆ ದೌರ್ಜನ್ಯದಿಂದ ಬಂದು ಅವರು ಅಡ್ಡ ಹಾಕಿ ನಮ್ಮನ್ನು ಹೊಡೆದಿದ್ದಾರೆ. ನಮ್ಗೆ ಡಾಕ್ಟರ್ ಸಮೇತ ನಾವು ತಾಯಿಲ್ದಾರಿಗೆ ಸಾಹೇಬ್ರಿಗೂ ಒಂದು ಮಾತು ತಿಳಿಸಿದ್ದೀವಿ. ಮತ್ತೆ ಮೇಡಮ್ ಅವ್ರಿಗೂ ಸ್ವಲ್ಪ ತಿಳಿಸಿದ್ದೀವಿ. ಮೇಡಮ್ ಅವರು ನಮಗೆ ನ್ಯಾಯ ಕೊಡಿಸ್ಬೇಕು ಸರ್, ಅಷ್ಟೇ. ಈಗ ಮೂಲ ವಾರಸುದಾರರು ನಿಮ್ಗೆ ಮಾರಿಲ್ಲ ಸರ್. ಎರಡನೇವ್ರಿಗೆ ಎರಡನೇವ್ರು ಮಾಡಿದ್ರು. ಎರಡನೇವರು ಮೂಲ ವಾರಸುದಾರರು ಅಲ್ಲ. ಈಗ ಎರಡನೇವರು ಮಾರಿದಾರಲ್ಲ, ಅಗಸ್ರನ್ನವರು ಅಂತ ಹೇಳಿದ್ರಲ್ಲ, ಅವ್ರು ಮಾರಿದ್ಮೇಲೆ, ಅವರು ನಿಮ್ಗೆ ಮಾರಿದ್ಮೇಲೆ ಸೆಕೆಂಡ್ ಪಾರ್ಟಿ ಬಂದು ನಿಮ್ಗೆ ಇದನ್ನ ಬಿಡಿಸ್ಕೊಟ್ಟಿಲ್ವಾ? ಆಗ್ಲೇ ನಿಮ್ಗೆ ಇಲ್ಲ ಬಿಡಿಸ್ಕೊಟ್ಟು. ನಮ್ಮ ತಂದೆ ನಮ್ಮ ತಾತ ಇದ್ರು, ನಮ್ಮ ತಾತ ಅವರು ಅದರೆಲ್ಲ ನೋಡ್ಕೊಂತ ಇದ್ರು, ಅವರೇ ನೋಡ್ಕೊಂತ ಇದ್ರು. ನಮ್ಗೆ ಗೊತ್ತಿರ್ಲಿಲ್ಲ, ಎಲ್ಲ ಅವರೇ ಹೆಸರಾಗಿತ್ತು ನಮ್ಮ ತಾತ ಹೆಸರಲ್ಲಿ. ನಮ್ಮ ತಾತ ಹೆಸರಿಂದ ಮತ್ತೆ ನಮ್ಮ ಅಜ್ಜಿಗಿಂದ ಮತ್ತೆ ನಮ್ಮಪ್ಪ ಅಂದ್ರೆ 4 ಜನಕ್ಕೂ ಆಗಿರೋದು. ಈಗ ಪ್ರೆಸೆಂಟ್ ಪಾಣಿ ಕಂದಾಯ ದಾಖಲೆ ಯಾರ ಹೆಸರಲ್ಲಿ? ನಮ್ಮ ಹೆಸರಲ್ಲಿ ಇದೆ ಸರ್. ಇದಕ್ಕೆ ಕೋರ್ಟ್ ಅಲ್ಲಿ ಏನು ಅಡೆತಡೆಗಳಿತ್ತು, ಏನಾಯ್ತು? ಇಂಜೆಕ್ಷನ್ ಆರ್ಡರ್ ಯಾರಿಗಾಯ್ತು? ಆರ್ಡರ್ ನನಗೆ ಆಗಿದೆ ಸರ್. ಏನಂತ ಆಯ್ತು? ಅದೇ ಪೊಸಿಷನ್ ಹೋಗ್ಬೋದು, ಉಳುಮೆ ಮಾಡ್ಬೋದು, ಇದು ದಾಖಲೆ ಎಲ್ಲ ಇದು ಕರೆಕ್ಟ್ ಆಗಿದೆ, ಉಳುಮೆ ಮಾಡ್ಬೋದು ಹೋಗ್ಬೋದು ಅಂತ ಹೇಳಿದ್ದಾರೆ ಸರ್. ನಿಮ್ಗೆ ದಾಖಲೆ ಗುರುಸ್ಕೊಳ್ಳೋದಕ್ಕೆ ತಹಶೀಲ್ದಾರ್ ಪೊಸಿಷನ್ ಸ್ಪಾಟ್ ಬಂದಿಲ್ಲ ಸರ್. ನಾನು ಹೋಗಿ ಅವ್ರಿಗೆ ಹೇಳಿದ್ದೀನಿ, ಈ ತರ ಆಗಿದೆ, ಈ ತರ ಸರ್ ನಮ್ಗೆ ಕೋರ್ಟಿಂದ ಆರ್ಡರ್ ಆಗಿದೆ, ತಾವು ನೀವು ಬಂದು ನಾವು ಪೊಸಿಷನ್ ಕೊಡ್ಬೇಕು ಅಂತ ನಾವು ಸಾಹೇಬ್ರಿಗೆ ಹೇಳಿದ್ದೀನಿ. ಆಯ್ತಪ್ಪ ಹೇಳ್ತೀನಿ ಮೇಡಮ್ ಅವ್ರಿಗೆ ಅಂತ ಹೇಳಿದ್ರು ಅಷ್ಟೇ. ಮತ್ತೆ ಅವರು ಈಗ ನೀವು ಆ ಒಂದು ಆರ್ಡರ್ ಪ್ರಕಾರ ಆರ್ಡರ್ನ ತಹಶೀಲ್ದಾರ್ಗೆ ಹಾಕಿದ್ಮೇಲೆ ಪೊಸಿಷನ್ಗೆ ಮಾಜರ್ ಮಾಡಿಕೊಟ್ಟು ನಿಮ್ಗೆ ಪೊಸಿಷನ್ ಬಿಡಿಸ್ಕೊಟ್ರ? ಇಲ್ಲ ಸರ್. ಮತ್ತೆ ನೀವ್ ಹೆಂಗ್ ಹೋಗಕ್ಕಾಗುತ್ತೆ ಸರ್? ನಾವು ಪ್ರಾಪರ್ಟಿ ಆಗಿದೆ ಸರ್. ಸಾಹೇಬ್ರು ಪ್ರಕಾರ ನಿಮ್ಗೆ ಜಾಗ ಗುರ್ಸ್ಕೊಡ್ಬೇಕಾಗಿರೋ ಸರ್ವೇರ್
ಸರ್ವೇಯರ್ ಬರ್ಬೇಕಾಗಿತ್ತು. ಸರ್ವೆ ಅವರು ಒಂದ್ಸತಿ ಅಲ್ಲ ಸರ್ 3 ಸತಿ ಹಾಕಿದ್ವಿ ಸರ್ ಸರ್ವೆ ಅವರಿಗೆ. ಸರ್ವೆ ಅವರು ಬಂದ್ರು, ಅವ್ರನ್ನ ಅಳತೆ ಮಾಡಕ್ ಬಿಡ್ಲಿಲ್ಲ. ತಹಸೀಲ್ದಾರ್ ಇದು ಮಾಡ್ಬಿಟ್ಟು ಅವ್ರ ಉಳ್ಮೆ ಇದು ತಹಸೀಲ್ದಾರ್ ಬಂದು ಅವ್ರು ಸರ್ವೆ ಮಾಡಿ ಅಂತ ಕಳ್ಸಿದ್ದಾರೆ. ಅದಾದ್ಮೇಲೆ ಕೋರ್ಟ್ಗೆ ಹಾಕ್ಬಿಟ್ಟು ಕೋರ್ಟ್ ಅಲ್ಲಿ ನಮ್ಗೆ ಇದಾಗಿದೆ. ಕೋರ್ಟ್ ನಿಂದ ಬಂದು ನಾವು ಮಾಡಿರೋದು ಇವತ್ತು ಉಳ್ಮೆ ಮಾಡಿರೋದು ಬಂದು ಅದೆಲ್ಲ ದಾಖಲೆ ಇರ್ತದೆ. ಬಂದು ದಾಖಲೆ ಇಟ್ಕೊಂಡು ನಾವು ಹೋಗಿರೋದು ಉಳ್ಮೆ ಮಾಡಕ್ಕೆ. ಅದು ಮೇಡಮ್ ನಿಂತ್ಕೊಂಡು ನೀವು ಹೋಗಿ ಉಳ್ಮೆ ಮಾಡ್ರಿ ನಾವು ಬರ್ತೀವಿ ಅಂದ್ರು. ನಾವು ಉಳ್ಮೆ ಮಾಡ್ತಾ ಇದ್ರೆ ಬಂದು ಗಲಾಟೆ ಮಾಡಿದ್ರು. ಅಷ್ಟೊತ್ತಿಗೆ ಗಲಾಟೆ ಆಯ್ತು, ಮೇಡಮ್ನವ್ರು ಬಂದು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ನಮ್ ದಾಖಲೆ ಇಟ್ಕೊಂಡು ನಾವು ಹೋಗಿದ್ವಿ. ದಾಖಲೆ ಸಮೇತ ಸಮೇತ ಕೂಡ ಎಲ್ಲ ಇದೆ. ಎಷ್ಟು ಸರ್ವೆ ನಂಬರ್ ಎಷ್ಟು ಎಕರೆ ಸರ್ ಅದು? ಸರ್ ಸರ್ವೆ ನಂಬರು 74/1ರಲ್ಲಿ 1 ಎಕರೆ 3 ಕುಂಟೆ ಪೂರ್ತಿ ಎಕರೆ ನಮ್ಗೆ ಆಗಿರೋದು. ಎಷ್ಟು ವರ್ಷಗಳಿಂದ ನಿಮ್ಗೆ ಇದಾಗಿತ್ತು ಸರ್ ಇದಾಗಿರೋದು ಅವ್ರಿಗಾಗಿರೋದು 70ರಲ್ಲಿ ಸರ್. ಅವ್ರಿಗಾಗಿರೋದು 70ರಲ್ಲಿ. ನಮ್ಗಾಗಿರೋದು ನಮ್ಮ ತಾತಗಾಗಿರೋದು 84-85ರಲ್ಲಿ. 84-85 ನಮ್ಮ ತಾತ. ಯಾಕೆ ನೀವು ಪೊಸಿಷನ್ಗೆ ಹೋಗಿಲ್ಲ? ಅವ್ರು ನಮ್ಮ ತಂದೆಯವರು ನಮ್ಮ ತಾತ ಅವರು ಎಲ್ಲ ನೋಡ್ಕೊಂತ ಇದ್ರು. ಅವರೇ ನೋಡ್ಕೊಂತ ಇದ್ರು, ನಮ್ಗೆ ಗೊತ್ತಿರಲಿಲ್ಲ. ಇವಾಗ ನಮಗೆಲ್ಲ ನೋಡಿ ಇದೇನು 1 ಎಕರೆ 3 ಕುಂಟೆ ಕಮ್ಮಿ ಇದೆ ಅಂತ ಹೇಳಿ ನಾವು ಸರ್ವೆಗೆ ಹಾಕಿದ್ರೆ ಸರ್ವೆ ಅವರು ಆಪೋಸಿಟ್ ಅವರು ನಮಗೆ ಸರ್ವೆ ಮಾಡಕ್ ಬಿಡಿಲ್ಲ. ಮತ್ತೆ ಆಯ್ತು ಬಿಡಿ ಅಂತ ಬಿಟ್ಟು ನಮ್ಮ ಮತ್ತೆ ಸರ್ವೆಗೆ ಹಾಕಿದ್ರೆ ಸರ್ವೆ ಅವ್ರು ಏನು ಹೇಳಿದ್ರಂತೆ, ಸರ್ವೆ ಇಲ್ಲಪ್ಪ ಅದು ಇವರು ನಾರಾಯಣಸ್ವಾಮಿ ಅವರು ದಟ್ಟಾಗಿದ್ದಾರೆ, ಅವರು ನೀವು ಉಪತಿ ಕಥ ಮಾಡ್ಕೊಂಡು ಮತ್ತೆ ಸರ್ವೆ ಮಾಡ್ತೀರಿ ಅಂತ ಹೇಳಿ ಹೇಳಿದ್ರು. ಮತ್ತೆ ತಾಯಿದಾರದ ಹತ್ರ ಸಾಹೇಬ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಅದನ್ನ ಹಾಕಿದ್ದೀವಿ. ಅವರು ಇನ್ನ ಅದನ್ನ ಪರಿಶೀಲನೆ ಮಾಡಿಲ್ಲ. ಇವತ್ತು ಏನಾದ್ರು ಉಳುಮೆ ಮಾಡ್ಕೊಳ್ತೀರಾ? ಮತ್ತೆ ಈಗ ಸ್ವಲ್ಪ ಇವಾಗ ಮೇಡಮ್ನವ್ರ ಪೊಸಿಷನ್ ಕೊಟ್ರೆ ಮಾಡ್ಕೊಳ್ತೀವಿ. ಅಲ್ಲ, ಇದು ಸಿವಿಲ್ ಮ್ಯಾಟರ್ ಆಗಿರೋದಕ್ಕೆ ಪೊಲೀಸ್ ಸ್ಟೇಷನ್ ಇಂಟರ್ಫಿಯರ್ ಆಗಲ್ಲ. ಇದಕ್ಕೇನೆಲ್ಲ ಮುಂದೆ ಏನ್ ಮಾಡ್ತೀವಿ? ಇನ್ನು ಮುಂದೆ ಹೋದ್ರೆ ಮುಂದೆ ಕೋರ್ಟ್ ಹೋಗ್ಲೇಬೇಕು. ಕೋರ್ಟ್ ಇಂದ ಏನಾದ್ರು ದಾಖಲೆ ತಿಳ್ಕೊಂಡು ಕೋರ್ಟ್ಗೆ ಕೊಡ್ಕೋತೀವಿ ಅಷ್ಟೇ.